ನಮಸ್ಕಾರ ವೀಕ್ಷಕರೇ, DMSಗೆ ಸ್ವಾಗತ. ನಾನು ನಜರ್ ಅಹಮದ್ ಚೋರಗಸ್ತಿ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ದಿನಾಂಕ 2/1/2026 ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ವಿಜಯಪುರ ಮಹಾತ್ಮ ಗಾಂಧೀಜಿ ಮಾರುಕಟ್ಟೆ ಗ್ರಾಮ ಪಂಚಾಯಿತಿ ಕಲ್ಕೇರಿ ಉದ್ಘಾಟನಾ ಸಮಾರಂಭ ನಡೆಯುವುದು. ಕಲ್ಕೇರಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ರಾಜ್ ಅಹಮದ್ ಸಿರ್ಸಿಗಿ ಇವರು ಈ ವಾಣಿಜ್ಯ ಮಳಿಗೆಯನ್ನ ಕಟ್ಟಡಗಳನ್ನ ಮಾಡಬೇಕಪ್ಪ ಅಂದ್ರೆ 14 ತಿಂಗಳುಗಟ್ಟಲೆ ತಿರುಗಾಡಿ ಈ ಕೆಲಸವನ್ನ ನಾವು ಮಾಡಿದ್ದೇವೆ. ವ್ಯಾಪಾರಸ್ಥರು ಮೊದಲು ಫುಟ್ಪಾತ್ ನಲ್ಲಿ ಪ್ರತಿ ಸಾಟಿನಲ್ಲಿ ವ್ಯಾಪಾರಗಳನ್ನ ಮಾಡ್ತಾ ಇದ್ರು. ಆದ್ದರಿಂದ ನಾವು ಗ್ರಾಮ ಪಂಚಾಯಿತಿಯವರು 28 ಮಂದಿ ಕೂಡಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳನ್ನ ಜೊತೆಗೂಡಿಸಿಕೊಂಡು ಒಂದು ಮೀಟಿಂಗ್ ಮಾಡಿ ಎಲ್ಲ ಅಂಗಡಿಗಳನ್ನ ತೆಗೆದು ಮಳಿಗೆಗಳನ್ನ ಮಾಡೋಣ ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ಈ ಕೆಲಸಕ್ಕೆ ನಾವೆಲ್ಲರೂ ಒಂದಾಗಿ ಅಂಗಡಿಗಳನ್ನ ಕೀಳುವ ವೇಳೆಯಲ್ಲಿ ಎಲ್ಲ ವ್ಯಾಪಾರಸ್ಥರು ನಮಗೆ ಸಾಥ್ ಕೊಟ್ರು. ಅವಾಗ ನಾವು ಈ ಕೆಲಸ ಪ್ರಾರಂಭ ಮಾಡಿದ್ವಿ. ನಮಗೆ ಪಂಚಾಯಿತಿಯಿಂದ ಲಾಭ ತಗೋಬೇಕು ಅನ್ನುವ ಆಸೆ ನಮ್ಮಲ್ಲಿ ಇದ್ದಿಲ್ಲ. ಈ ಮಳಿಗೆಗಳನ್ನ ಮಾಡಿದ್ರೆ ನಮ್ಮ ಹೆಸರು ಉಳಿತವೆ ಅಂತ ಹೇಳಿ ನಾವು ಈ ಕೆಲಸವನ್ನ ಮಾಡಿದ್ದೇವೆ ಎಂದು ಸಂದರ್ಭದಲ್ಲಿ ತಿಳಿಸಿದ್ರು. ಅದೇ ರೀತಿ ಕಲ್ಕೇರಿಯ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಲಕ್ಕಪ್ಪ ಬಡಿಗೇರ್ ಇವರು ಕೂಡ ನಮ್ಮ ಜಿಲ್ಲೆಯ ಎಲ್ಲಿ ಆಗದಂತಹ ಕೆಲಸಗಳನ್ನ ನಮ್ಮ ಕಲ್ಕೇರಿಯ ಗ್ರಾಮ ಪಂಚಾಯಿತಿಯವರು 28 ಸದಸ್ಯರು ಕೂಡಿಕೊಂಡು ವ್ಯಾಪಾರಸ್ಥರಿಗೆ ಒಳ್ಳೆಯ ಮಳಿಗೆಗಳನ್ನ ತಯಾರಿಸಿ ನಾಳೆ ಬರುವಂತಹ ಶುಕ್ರವಾರ 2/1/2026 ಉದ್ಘಾಟನಾ ಸಮಾರಂಭ ನಡೆಯುವುದು. ವ್ಯಾಪಾರಸ್ಥರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮೊದಲಿನಿದ್ದಂತೆ ವ್ಯಾಪಾರಸ್ಥರಿಗೆ ಅಂಗಡಿಗಳನ್ನ ಕೊಟ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು. ಗ್ರಾಮ ಪಂಚಾಯಿತಿಯ ಸದಸ್ಯರು ಸುಧಾಕರ್ ಅಡ್ಕಿ ಇವರು ಕೂಡ ತಮ್ಮ ಅಭಿಪ್ರಾಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿದ್ರು. ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಅನಿಲ್ ಬಡಿಗೇರ್, ಚಾಂದ್ ಪಾಷಾ ಅವಲ್ದಾರ್, ದೇವೇಂದ್ರ ಬಡಿಗೇರ್, ಸಲೀಂ ನಾಯ್ಕೋಡಿ, ವಿಶ್ವನಾಥ್ ರಾಠೋಡ್, ದೌಲತ್ ಪಾಟೀಲ್, ಬೀರಾದರ್, ಭೀಮಣ್ಣ ವಡ್ದಾರ್, ಕುತುಬುದ್ದೀನ್ ಒಸ್ಮನಿ, ಪಿಂಟು ಮುಜಾವರ್, ಊರಿನ ಮುಖಂಡರಾದ ರಮೇಶ್ ಒಸ್ಮನಿ, ಬಸವರಾಜ್ ಉತ್ನಾಳ್, ಗನಿ, ಉಸ್ತಾದ್ ಎಲ್ಲರೂ ಸೇರಿದಂತೆ ನಾಳೆ ಶುಕ್ರವಾರ ದಿನಾಂಕ 2/1/2026 ಉದ್ಘಾಟನಾ ಸಮಾರಂಭ. ಈ ಸಮಾರಂಭದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ತಿಳಿಸಿದ್ರು. ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮನ್ಗೂಳಿ, DMS ನ್ಯೂಸ್ ತಾಳಿಕೋಟೆ, ನಿಮ್ಮದೇ ಧ್ವನಿ. ಜಾಗ ನಮ್ಮ ಪಂಚಾಯತ್ ಹೆಸರಲ್ಲಿ ಮಾಡಿಸಿದ್ದೆ. ಆಮೇಲೆ ನಾನು ಇದು ಒಂದು ಕಾರ್ಯ ಮಾಡಲಿಕ್ಕೆ ನನಗೊಂದು ಅನುಕೂಲ ಆಯಿತು. ವ್ಯಾಪಾರಸ್ಥರಿಗೆ, ಬಡವರಿಗೆ ಮತ್ತು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದೆ. ಇದು ಉದ್ಘಾಟನಾ ಸಮಾರಂಭ ಡೇಟ್ ಹೇಳ್ಬೇಕು. ಉದ್ಘಾಟನಾ ಸಮಾರಂಭ ಡೇಟು 2/1/2026 ಶುಕ್ರವಾರ ದಿನ ಮುಂಜಾನೆ 11 ಗಂಟೆಗೆ ನಾವು ಇದು ಕಾರ್ಯಕ್ರಮ ಚಾಲೂ ಮಾಡಿದ್ವಿ. ಇಲ್ಲಿದ್ದಂಥ 28 ಮಂದಿ ಸದಸ್ಯರು ಕೂಡಿ ತಮ್ಮ ಜೀವವನ್ನು ಒತ್ತಿ ಇಟ್ಟು ಜನರ ಕೈಲಿ ಅನಿಸ್ಕೊಂಡ್ರು, ಎಲ್ಲನೂ ಮಾಡಿದರು, ಆದರೆ ಸಾಧನೆ ಮಾಡಿದರು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಈ ಹಿಂದೆ ಕಲ್ಕೇರಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಸದಸ್ಯರು ಏನಾಗಿತ್ತಪ್ಪ ಅಂದ್ರೆ, ಈ ಪಂಚಾಯತಿ ಇರ್ತಕ್ಕಂಥ ಇದೀಗ ತಾನೇ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಏನು ವಾಣಿಜ್ಯ ಮಳಿಗೆಗಳದಾವಲ್ಲ, ಈ ವಾಣಿಜ್ಯ ಮಳಿಗೆಗಳು ಇರ್ತಕ್ಕಂಥ ಜಾಗ ಇದು AC ಅವರ ಅಧೀನದಲ್ಲಿತ್ತು. ಅದಕ್ಕಾಗಿ ಈ ಸದ್ದಿರ್ತಕ್ಕಂಥ ಏನು ಕಮಿಟಿ 28 ಜನ ಸದಸ್ಯರು ಯುವಕರದರ, ಉತ್ಸಾಹಿಗಳದರ, ಅಥವಾ ಹೋರಾಟಗಾರರ, ಸಮಾಜದ ಬಗ್ಗೆ ಅಥವಾ ಊರ ಬಗ್ಗೆ ಕಳಕಳಿ ಇಟ್ಟುಕೊಂಡು ಇವತ್ತಿನ AC ಆಫೀಸ್ನಲ್ಲಿ ಇರ್ತಕ್ಕಂಥ ಜಾಗ ಕಲ್ಕೇರಿ ಗ್ರಾಮ ಪಂಚಾಯತಿ ಆಧೀನದಲ್ಲಿ ತೆಗೆದುಕೊಂಡು ಇಲ್ಲಿ ಏನಾದರೂ ನಮ್ಮ ಗ್ರಾಮಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ನೀಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಕಲ್ಕೇರಿ ಗ್ರಾಮ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು, ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಮೊದಲು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಮತ್ತು ಕಲ್ಕೇರಿ ಗ್ರಾಮದ ಎಲ್ಲ ಸಾರ್ವಜನಿಕರು ಆ ಸಹಕಾರದಿಂದ ಇವತ್ತಿನ ದಿನ ಈ ರಾಜ್ಯದಲ್ಲಿ ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಏನು ಕೆಲಸ ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ನೋಡಿದಾಗ ಇವತ್ತಿನ ದಿನ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಕಲ್ಕೇರಿ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಏನು ಈ ಮಾಡಿರ್ತಕ್ಕಂಥ ಏನು ವಾಣಿಜ್ಯ ಮಳಿಗೆಗಳಲ್ಲ, ಇದು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ವಾಣಿಜ್ಯ ಮಳಿಗೆಗಳು ಅಂತಕ್ಕಂಥದ್ದು ಇವತ್ತಿನ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅದರ ಜೊತೆಗೆ ಇವತ್ತಿನ ದಿನ ನಾಳೆ ಬರ್ತಕ್ಕಂಥ 2/1/2026 ತಾರೀಕಿನ ದಿನ ಈ ಕಲ್ಕೇರಿ ಗ್ರಾಮದ ಇತಿಹಾಸದಲ್ಲಿ
ಈ ಹೊಸದಾಗಿ ಏನಪ್ಪಾ ಅಂದ್ರೆ ವಾಣಿಜ್ಯ ಮಳಿಗೆಗಳ ನಮ್ಮೂರ ಗ್ರಾಮಸ್ಥರಿಗೆ ಹೊಸ ವರ್ಷದ ಕೊಡುಗೆಯಾಗಿ ಇವತ್ತಿನ ದಿನ ಲೋಕಾರ್ಪಣೆಗೊಳ್ತದ. ಹೀಗಾಗಿ ಕಲ್ಕೇರಿ ಗ್ರಾಮ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಗ್ರಾಮ ಪಂಚಾಯತಿಯ ನಾಗರಿಕರು, ಸಾರ್ವಜನಿಕರು, ಗ್ರಾಹಕರು, ವ್ಯಾಪಾರಸ್ಥರು ಈ ಲೋಕಾರ್ಪಣೆಗೊಳ್ಳಲಿರುವ ವಾಣಿಜ್ಯ ಮಳಿಗೆಗಳ ಉದ್ಘಾಟನಾ ಸಮಾರಂಭದಲ್ಲಿ ತಾವು ಭಾಗಿಯಾಗಿ ಈ ನಮ್ಮ ಕಲ್ಕೇರಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿರ್ತಕ್ಕಂಥ ಈ ಮಳಿಗೆಗಳ ಕೊಡುಗೆ ಇದು ಇತರ ಜಿಲ್ಲೆಗೂ ಅಥವಾ ತಾಲೂಕಿಗೂ ಮಾದರಿಯ ಗ್ರಾಮ ಪಂಚಾಯತಿಯಾಗಿ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಅದ. ಹೀಗಾಗಿ ನಾಳೆ ಬರ್ತಕ್ಕಂಥ ಮುಂದಿನ ದಿನಮಾನದಲ್ಲಿ ಇವರ ರಾಜಕೀಯ ಜೀವನ ಇನ್ನೂ ಉತ್ತುಂಗತ ಶಿಖರಕ್ಕೇರಲಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತು. ತಮ್ಮ ಹೆಸರು ಹೇಳ್ರಿ? ಸುಧಾಕರ್ ಅಡ್ಕಿ, ಗ್ರಾಮ ಪಂಚಾಯತ್ ಸದಸ್ಯರು. ಗ್ರಾಮ ಪಂಚಾಯತಿ ಸದಸ್ಯರು. ಈಗ ಕಲ್ಕೇರಿ ಗ್ರಾಮದಲ್ಲಿ ಇಡೀ ಜಿಲ್ಲೆಯಲ್ಲಿ ಆಗದಂಥ ಕೆಲಸಗಳನ್ನು ನಿಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಆದಿಯಾಗಿ 28 ಮಂದಿ ಸೇರಿ ಈ ಒಳ್ಳೆಯ ಕಾರ್ಯವನ್ನು ಮಾಡಿದಿರಿ, ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಈ ಮೊದಲನೇದಾಗಿ ನಮ್ಮ ಕಲ್ಕೇರಿಯಲ್ಲಿ ಈ ಅಚ್ಚುಕಟ್ಟಾದಂಥ ವಾಣಿಜ್ಯ ಮಳಿಗೆ ಸಂತೆ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ದೀವಿ. ಭಾಳಷ್ಟು ಖುಷಿ ಜೊತೆಗೇನದ, ಇಲ್ಲಿವರೆಗೆ ಸಾಕಷ್ಟು ನಮ್ಮ ಅಧ್ಯಕ್ಷರು ವಿವರಣೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಅಡೆತಡೆಗಳಾಗಿದ್ದಾಗಿರ್ಬೋದು, ಏನೆಲ್ಲ ತೊಂದರೆ ಬಂದವು, ಅಂಗಡಿಕಾರರಿಂದ ಸಾಕಷ್ಟು ಬೆಂಬಲ ಇದ್ದರೂ ಕೂಡ ಕೆಲವೊಂದಿಷ್ಟು ವಿರೋಧ ಇದ್ದರೂ ಕೂಡ ನನ್ನ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು, ಸಿಬ್ಬಂದಿ ಜೊತೆಗೆ ನಮ್ಮ ಆಡಳಿತಾಧಿಕಾರಿ ಆಗಿರುವಂಥ BM ಸಾಗರ್ ಸರ್ ಅವರ ಅವರ ಬೆನ್ನೆಲುಬಿಂದ ಈ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ ಅಂತಂತ ಹೇಳಿದರು. ಇದು ಖುಷಿ ವಿಚಾರ. ಇದ್ರ ಜೊತೆಗೆ ಇನ್ನೂ ಹೇಳಬೇಕಾಗಿದ್ದು ಏನಪ್ಪ ಅಂತ ಕೇಳಿದ್ರೆ, ಸುಮಾರು ನಮ್ಮ ಬಜಾರದ ವ್ಯಾಪಾರಸ್ಥರು ಸುಮಾರು 40-50 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ರು. ವ್ಯಾಪಾರ ಹೆಂಗೆ ಮಾಡ್ತಿದ್ರು ಅಂತ ಕೇಳಿದ್ರೆ, ದಿನಾನೂ ಭಯದಿಂದನೇ ವ್ಯಾಪಾರ ಮಾಡ್ತಿದ್ರು. ಬೆಳಗಿನ ಸಾಯಂಕಾಲ ತನಕ ವ್ಯಾಪಾರ ಮಾಡೋದು, ಸಾಯಂಕಾಲ ನಾವು ದುಡ್ದಂಥ ಹಣ ಆಗಿರ್ಬೋದು, ಬೆಲೆ ಬಾಳುವ ವಸ್ತು ಆಗಿರ್ಬೋದು, ಮನೆಯಾಗ ಒಯ್ದು ಇಟ್ಕೊಂಡು ಮುಂಜಾನೆ ತಂದು ಇಲ್ಲಿ ವ್ಯಾಪಾರ ಮಾಡುವಂಥ ಆ ರೀತಿಯಾದಂಥ ಭಯದ ವಾತಾವರಣದಲ್ಲಿ ಅಂಗಡಿಗಳಿದ್ವು. ಯಾಕಂದ್ರೆ ಇಲ್ಲೆಲ್ಲ ಪತ್ರೆ ಸಡ್ಡ ಜೊತೆಗೆ ಏನದ ತಟ್ಟಿ ಈ ರೀತಿಯಾದಂಥ ವ್ಯವಸ್ಥೆ ನಾವು ಸುಮಾರು 10-12 ವರ್ಷದಲ್ಲಿ ನೋಡ್ಬೇಕಾದ್ರೆ 4-5 ಬಾರಿ ಇಲ್ಲಿ ಅಂಗಡಿಗಳು ಕಳವಾಗಿದ್ದು ನೋಡಿದ್ವಿ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ಬೋದು, ಅದರಿಂದನೇ ದುಡಿದು ವ್ಯಾಪಾರ ಮಾಡಿ ಸಂಸಾರ ನಡೆಸುವಂಥವ್ರು ಅವ್ರ ಅಂಗಡಿನೇ ಕಳವಾದಂಥದ್ದು ಸಾಕಷ್ಟು ಉದಾಹರಣೆಗಳನ್ನ ನೋಡಿದ್ವಿ. ಇದನ್ನು ನೋಡಿ ನಾವು ಏನಾದರೂ ಬದಲಾವಣೆ ಮಾಡಬೇಕು ಊರಲ್ಲಿ. ಯಾಕಂದ್ರೆ ಸಾಕಷ್ಟು ಪುರಾತನ ಗ್ರಾಮದ ಇದ್ರೂ ಕೂಡ ಇಲ್ಲೊಂದು ಅಚ್ಚುಕಟ್ಟಾದಂಥ ಮಾರ್ಕೆಟ್ ಇಲ್ಲ. ವ್ಯಾಪಾರಸ್ಥರು ಸಾಕಷ್ಟು ಅದಾರ, ವ್ಯಾಪಾರ ಮಾಡ್ಬೇಕು ಅನ್ನೋಂಥದ್ದು ಐತಿ, ವ್ಯಾಪಾರ ಸೃಷ್ಟಿ ಮಾಡ್ಬೇಕು ಅನ್ನೋರು ಕೂಡ ಸಾಕಷ್ಟು ಬುದ್ಧಿಜೀವಿಗಳದಾರ.